ಡ್ರಮ್ನಲ್ಲಿ ಬೆಳೆಸಿರೋ ಅಂಥ ಮಾವಿನಕಾಯಿ ಸುಮಾರು ತಿಂಗಳಿಂದ ತೋರಿಸ್ತಾನೆ ಇದ್ದೆ. ಇವತ್ತು ಇದನ್ನು ಹಾರ್ವೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ. ಸ್ವಲ್ಪ ಸಾಫ್ಟ್ ಆಗಿತ್ತು ಮತ್ತು ಬಣ್ಣ ಕೂಡ ಚೇಂಜ್ ಆಗಿತ್ತು. ಅದರಿಂದ ಇದನ್ನು ಇವತ್ತು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಇದು ತೋತಾಪುರಿ ಮಾವಿನಕಾಯಿ, ಫಸ್ಟ್ ಟೈಮ್ ಬಿಟ್ಟಿರೋದು. ಇದನ್ನು ಕಾಯಿ ಇದ್ದಂಗೆ ಕೀಳಕ್ಕೆ ಹೋಗಲಿಲ್ಲ. ಇದ್ರ ರುಚಿ ಒಂದು ಚೆನ್ನಾಗಿದ್ದರೆ ಸಾಕು. ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಇದು ಒಂದು ಸಲ ಸಕ್ಸಸ್ ಆಗೋಗಲಿ, ಸಮಾಧಾನ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಹಣ್ಣನ್ನ ಕಾಪಾಡ್ಕೊಳ್ಳೋಕ್ಕೆ ಸೈಡಲ್ಲಿ ಕಡ್ಡಿ ಎಲ್ಲ ನೆಟ್ಟಿದ್ವಿ, ಅದರಿಂದ ಸಪೋರ್ಟ್ ಕೊಟ್ಟಿದ್ವಿ. ಮತ್ತು ಮಳೆಯಿಂದ ಕಾಪಾಡ್ಕೊಳ್ಳೋಕ್ಕೆ ಇದ್ರ ಮೇಲೆ ಚೀಲ ಎಲ್ಲ ಹಾಸಿದ್ವಿ. ಸೊ ಎಲ್ಲ ಸಕ್ಸಸ್ ಆಯಿತು. ಇಲ್ಲಿ 3ನೇ ಹಣ್ಣು. ಸದ್ಯಕ್ಕೆ ಈ 3 ಹಣ್ಣು ಸಾಕು. ಒಂದು ಕೈ ಹಾಗೆ ಬಿಡ್ತಾಯಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ಬಣ್ಣ ಮಾತ್ರ ಸೂಪರಾಗಿದೆ. ಈಗ ಈ ರುಚಿ ನೋಡ್ಬೇಕು ಹೇಗಿದೆ ಅಂತ. ಸಖತ್ ಹಣ್ಣಾಗೋಗಿದೆ. ಈ ಮಾವಿನ ಹಣ್ಣು ಕಲರ್ ಬರುತ್ತೆ ಅಂತ 2 ದಿನ ಹಾಗೆ ಬಿಟ್ಟಿದ್ವಿ. ಆದರೆ ನೋಡಿ ಎಷ್ಟು ಹಣ್ಣಾಗೋಗಿದೆ ಅಂತ. ಸೊ ಬಣ್ಣ ಅಂತೂ ಈ ಥರನೇ ಇದೆ. ನೋಡೋಕ್ಕಂತೂ ತುಂಬಾ ಟೆಂಪ್ಟಿಂಗ್ ಆಗಿದೆ.